ಬೆಂಗಳೂರಿನ ಕೆಜಿ ಹಳ್ಳಿ ಡಿಜೆ ಹಳ್ಳಿ ಗಲಭೆ ಕೇಸ್ ನಿಮಗೆ ನೆನಪಿರಬಹುದು. ಈ ಪ್ರಕರಣದ ಆರೋಪಿಯನ್ನ ಈಗ ಶಿವಮೊಗ್ಗಕ್ಕೆ ಕರೆತಂದಿದ್ದಾರೆ. ಎನ್ಐಎ ಅಧಿಕಾರಿಗಳು ಈತನನ್ನ ಈಗ ಶಿವಮೊಗ್ಗಕ್ಕೆ ಕರೆತಂದಿದ್ದಾರೆ. 2021ರಲ್ಲಿ ನಡೆದಿದ್ದಂತ ಈ ಕೆಜಿ ಹಳ್ಳಿ ಡಿಜೆ ಹಳ್ಳಿ ಗಲಭೆ ಕೇಸ್. ಈ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಪಿಎಫ್ಐ ಸಂಘಟನೆಯ ಮುಖಂಡನಾಗಿದ್ದಂತ ಶಾಹಿದ್ ಖಾನ್, ಆತನ ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಈಗ ಈ ಶಾಹಿದ್ ಖಾನ್ ಈಗ ಬಂದಿದ್ದಾರೆ. ಬಿಗಿ ಭದ್ರತೆಯಲ್ಲಿ ಶಾಹಿದ್ನನ್ನ ಎನ್ಐಎ ಅಧಿಕಾರಿಗಳು ಕರೆತಂದಿದ್ದಾರೆ. ತಂದೆಯ ಅಂತ್ಯ ಸಂಸ್ಕಾರದ ಬಳಿಕ ಮತ್ತೆ ಆತನನ್ನ ವಾಪಸ್ ಬೆಂಗಳೂರಿಗೆ ಕರೆತರಲಾಗುತ್ತೆ. ಈ ಕೆಜಿ ಹಳ್ಳಿ ಡಿಜೆ ಹಳ್ಳಿ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದ ಆರೋಪಿ ಆತನನ್ನ ಈಗ ಕರೆತರಲಾಗಿದೆ. ಪಿಎಫ್ಐ ಸಂಘಟನೆಯ ಮುಖಂಡ ಶಾಹಿದ್ ಖಾನ್, ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಅಂತ ಶಾಹಿದ್ ಖಾನ್ ಬಂದಿದ್ದಾನೆ. ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ನೀಡಿ ಎನ್ಐಎ ಪೊಲೀಸರು ಈಗ ಆತನನ್ನ ಕರೆತಂದಿದ್ದಾರೆ. ನಿನ್ನೆ ಮಧ್ಯಾಹ್ನ ಶಾಹಿದ್ ಖಾನ್ ತಂದೆ ಅನ್ವರ್ ಖಾನ್ ಮೃತಪಟ್ಟಿದ್ದಾರೆ. ಹಾಗಾಗಿ ಅಂತ್ಯ ಸಂಸ್ಕಾರಕ್ಕೆ ಈಗ ಕರೆತಂದಿರೋದು ಆತನನ್ನ. ಶಿವಮೊಗ್ಗ ಲಷ್ಕರ್ ಮೊಹಲ್ಲಾದ ಶಿವಾಜಿ ರಸ್ತೆಯ ನಿವಾಸಿ ಈತ ಅನ್ವರ್ ಖಾನ್ ತಂದೆ. ಅವರ ಅಂತ್ಯ ಸಂಸ್ಕಾರದ ಬಳಿಕ ಶಾಹಿದ್ ಖಾನ್ ವಾಪಸ್ ಬೆಂಗಳೂರಿಗೆ ಕರೆತರಲಾಗುತ್ತೆ. ಬಿಗಿ ಭದ್ರತೆಯಲ್ಲಿ ಕರೆದುಕೊಂಡು ಹೋಗಿದ್ದಾರೆ. ಹಾಗೆ ಬಿಗಿ ಭದ್ರತೆಯಲ್ಲಿ ವಾಪಸ್ ಕರೆದುಕೊಂಡು ಬರ್ತಾರೆ ಎನ್ಐಎ ಟೀಮ್. 2021ರಲ್ಲಿ ಫೆಬ್ರವರಿಯಲ್ಲಿ ನಡೆದಿದ್ದಂಥ ಈ ಗಲಭೆ ಕೇಸ್, ಇಡೀ ಸ್ಟೇಷನ್ಗೆ ಬೆಂಕಿಯನ್ನು ಹಾಕಲಾಗಿತ್ತು, ಮನೆಗೆ ಬೆಂಕಿಯನ್ನು ಹಾಕಲಾಗಿತ್ತು, ವಾಹನಗಳಿಗೆ ಬೆಂಕಿಯನ್ನು ಹಾಕಲಾಗಿತ್ತು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮನಾಯಕ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಭೀಮನಾಯಕ್, ಅಂತ್ಯ ಸಂಸ್ಕಾರಕ್ಕೆ ಅಂತ ಈಗ ಅವಕಾಶವನ್ನ ನೀಡಿ ಶಾಹಿದ್ ಖಾನ್ ಅನ್ನ ಕರೆತಂದಿದ್ದಾರೆ ಎನ್ಐಎ. ಎಷ್ಟು ಹೊತ್ತಿಗೆ ಅಂತ್ಯ ಸಂಸ್ಕಾರ ಇದೆ, ಯಾವ ರೀತಿ ಪ್ರೊಸೀಜರ್ಸ್ ಇದೆ, ವಾಪಸ್ ಯಾವಾಗ ಕರ್ಕೊಂಡು ಬರ್ತಾರೆ, ಡೀಟೇಲ್ಸ್ ಏನೇನಿದೆ? ಎಸ್ ಅಶ್ವಿನಿ, ಏನು ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತ ಶಾಹಿದ್ ಖಾನ್ ಅನ್ನ ಶಿವಮೊಗ್ಗಕ್ಕೆ ಕರೆತಂದಿರುವಂತದ್ದು. ಆ ಕಾರಣ ಏನು ಅಂದ್ರೆ, ಶಾಹಿದ್ ಖಾನ್ ಅವರ ತಂದೆ ಅನ್ವರ್ ಖಾನ್ ಅವರು ನಿನ್ನೆ ಮಧ್ಯಾಹ್ನದ ವೇಳೆಗೆ ನಿಧನರಾಗಿದ್ದಾರೆ. ಹಾಗಾಗಿ ಕೋರ್ಟ್ನ ಅನುಮತಿಯನ್ನ ಪಡೆದು ಎನ್ಐಎ ಟೀಮ್ ಪರಪ್ಪನ ಅಗ್ರಹಾರ ಜೈಲಿನಿಂದ ಶಾಹಿದ್ ಖಾನ್ ಅನ್ನ ಶಿವಮೊಗ್ಗದ ಲಷ್ಕರ್ ಮೊಹಲ್ಲದಲ್ಲಿರುವ ಮನೆ ನಿವಾಸ ಇದೆ ಅಲ್ಲಿಗೆ ಕರೆತಂದಿರುವಂತದ್ದು. ಈಗಾಗಲೇ ಎಲ್ಲ ಅಂತಿಮ ದರ್ಶನವನ್ನ ಪಡೆದಿರುವಂತ ಶಾಹಿದ್ ಖಾನ್ ಅನ್ನ ಕೆಲವೇ ಹೊತ್ತಿನಲ್ಲಿ, ಅಂದ್ರೆ ಇನ್ನು 5 ರಿಂದ 10 ನಿಮಿಷದಲ್ಲೇ ಶಿವಮೊಗ್ಗದಿಂದ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ. ಹಾಗಾಗಿ ಸಾಕಷ್ಟು ಬಿಗಿ ಬಂದೋಬಸ್ತ್ ನಲ್ಲಿ ಶಾಹಿದ್ ಖಾನ್ ಅನ್ನ ಶಿವಮೊಗ್ಗಕ್ಕೆ ಕರೆತಂದಿರುವಂತದ್ದು. ಜೊತೆಗೆ ಅಷ್ಟೇ ಬಿಗಿ ಬಂದೋಬಸ್ತ್ ನಲ್ಲಿ ಸಹ ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗ್ತಾರೆ ಅಶ್ವಿನಿ. ಓಕೆ, ರೈಟ್ ಭೀಮನಾಯಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಅಂತ ಈಗ ಕರೆದುಕೊಂಡು ಬರಲಾಗಿದೆ. ನಿನ್ನೆ ಮೃತಪಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈತನನ್ನ ಈಗ ವಾಪಸ್ ಶಿವಮೊಗ್ಗಕ್ಕೆ ಕರೆತರಲಾಗಿದೆ. ಶಿವಮೊಗ್ಗದ ನಿವಾಸಿ ಆತ, ಶಿವಮೊಗ್ಗದಲ್ಲೇ ವಶಕ್ಕೆ ಪಡೆದಿದ್ದು ಆತನನ್ನ. ಈ ಬೆಂಗಳೂರಲ್ಲಿ ನಡೆದಂತಹ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಶಾಹಿದ್ ಖಾನ್ ಆತನನ್ನ ಶಿವಮೊಗ್ಗಕ್ಕೆ ಕರೆತರಲಾಗಿದೆ. 1 ದಿನದ ಮಟ್ಟಿಗೆ ಅಂತ್ಯ ಸಂಸ್ಕಾರ ಆದ ನಂತರದಲ್ಲಿ ವಾಪಸ್ ಬೆಂಗಳೂರಿಗೆ ಎನ್ಐಎ ಪೊಲೀಸರು ಕರೆತರ್ತಾರೆ. ಅಲ್ಲಿ ಭದ್ರತೆಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಆ ವಾಹನವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಆ ನಂತರದಲ್ಲಿ ವಾಪಸ್ ಬೆಂಗಳೂರಿಗೆ ಕರೆತರಲಾಗುತ್ತೆ. 2021ರಲ್ಲಿ ನಡೆದಂಥ ಈ ಕೆಜಿ ಹಳ್ಳಿ ಡಿಜೆ ಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪಿ ಬೆಂಗಳೂರಿನ ಕೆಜಿ ಹಳ್ಳಿ ಡಿಜೆ ಹಳ್ಳಿ ಗಲಭೆ ಕೇಸ್ ನಿಮಗೆ ನೆನಪಿರಬಹುದು. ಈ ಪ್ರಕರಣದ ಆರೋಪಿಯನ್ನ ಈಗ ಶಿವಮೊಗ್ಗಕ್ಕೆ ಕರೆತಂದಿದ್ದಾರೆ. ಎನ್ಐಎ ಅಧಿಕಾರಿಗಳು ಈತನನ್ನ ಈಗ ಶಿವಮೊಗ್ಗಕ್ಕೆ ಕರೆತಂದಿದ್ದಾರೆ. 2021ರಲ್ಲಿ ನಡೆದಿದ್ದಂತ ಈ ಕೆಜಿ ಹಳ್ಳಿ ಡಿಜೆ ಹಳ್ಳಿ ಗಲಭೆ ಕೇಸ್. ಈ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಪಿಎಫ್ಐ ಸಂಘಟನೆಯ ಮುಖಂಡನಾಗಿದ್ದಂತ ಶಾಹಿದ್ ಖಾನ್, ಆತನ ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಈಗ ಈ ಶಾಹಿದ್ ಖಾನ್ ಈಗ ಬಂದಿದ್ದಾರೆ. ಬಿಗಿ ಭದ್ರತೆಯಲ್ಲಿ ಶಾಹಿದ್ನನ್ನ ಎನ್ಐಎ ಅಧಿಕಾರಿಗಳು ಕರೆತಂದಿದ್ದಾರೆ. ತಂದೆಯ ಅಂತ್ಯ ಸಂಸ್ಕಾರದ ಬಳಿಕ ಮತ್ತೆ ಆತನನ್ನ ವಾಪಸ್ ಬೆಂಗಳೂರಿಗೆ ಕರೆತರಲಾಗುತ್ತೆ. ಈ ಕೆಜಿ ಹಳ್ಳಿ ಡಿಜೆ ಹಳ್ಳಿ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದ ಆರೋಪಿ ಆತನನ್ನ ಈಗ ಕರೆತರಲಾಗಿದೆ. ಪಿಎಫ್ಐ ಸಂಘಟನೆಯ ಮುಖಂಡ ಶಾಹಿದ್ ಖಾನ್, ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಅಂತ ಶಾಹಿದ್ ಖಾನ್ ಬಂದಿದ್ದಾನೆ. ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ನೀಡಿ ಎನ್ಐಎ ಪೊಲೀಸರು ಈಗ ಆತನನ್ನ ಕರೆತಂದಿದ್ದಾರೆ. ನಿನ್ನೆ ಮಧ್ಯಾಹ್ನ ಶಾಹಿದ್ ಖಾನ್ ತಂದೆ ಅನ್ವರ್ ಖಾನ್ ಮೃತಪಟ್ಟಿದ್ದಾರೆ. ಹಾಗಾಗಿ ಅಂತ್ಯ ಸಂಸ್ಕಾರಕ್ಕೆ ಈಗ ಕರೆತಂದಿರೋದು ಆತನನ್ನ. ಶಿವಮೊಗ್ಗ ಲಷ್ಕರ್ ಮೊಹಲ್ಲಾದ ಶಿವಾಜಿ ರಸ್ತೆಯ ನಿವಾಸಿ ಈತ
ಅನ್ವರ್ ಖಾನ್ ತಂದೆ ಅವರ ಅಂತ್ಯ ಸಂಸ್ಕಾರದ ಬಳಿಕ ಶಾಹಿದ್ ಖಾನ್ ಅನ್ನ ವಾಪಸ್ ಬೆಂಗಳೂರಿಗೆ ಕರೆತರಲಾಗುತ್ತೆ. ಬಿಗಿ ಭದ್ರತೆಯಲ್ಲಿ ಕರೆದುಕೊಂಡು ಹೋಗಿದ್ದಾರೆ. ಹಾಗೆ ಬಿಗಿ ಭದ್ರತೆಯಲ್ಲಿ ವಾಪಸ್ ಕರೆದುಕೊಂಡು ಬರ್ತಾರೆ ಎನ್ಐಎ ಟೀಮ್. 2021ರಲ್ಲಿ ಫೆಬ್ರವರಿಯಲ್ಲಿ ನಡೆದಿದ್ದಂಥ ಈ ಗಲಭೆ ಕೇಸ್, ಇಡೀ ಸ್ಟೇಷನ್ಗೆ ಬೆಂಕಿಯನ್ನು ಹಾಕಲಾಗಿತ್ತು, ಮನೆಗೆ ಬೆಂಕಿಯನ್ನು ಹಾಕಲಾಗಿತ್ತು, ವಾಹನಗಳಿಗೆ ಬೆಂಕಿಯನ್ನು ಹಾಕಲಾಗಿತ್ತು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮನಾಯಕ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಭೀಮನಾಯಕ್, ಅಂತ್ಯ ಸಂಸ್ಕಾರಕ್ಕೆ ಅಂತ ಈಗ ಅವಕಾಶವನ್ನ ನೀಡಿ ಶಾಹಿದ್ ಖಾನ್ ಅನ್ನ ಕರೆ ತಂದಿದ್ದಾರೆ ಎನ್ಐಎ. ಎಷ್ಟು ಹೊತ್ತಿಗೆ ಅಂತ್ಯ ಸಂಸ್ಕಾರ ಇದೆ, ಯಾವ ರೀತಿ ಪ್ರೊಸೀಜರ್ಸ್ ಇದೆ, ವಾಪಸ್ ಯಾವಾಗ ಕರ್ಕೊಂಡು ಬರ್ತಾರೆ, ಡೀಟೇಲ್ಸ್ ಏನೇನಿದೆ? ಎಸ್ ಅಶ್ವಿನಿ, ಏನು ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತ ಶಾಹಿದ್ ಖಾನ್ ಅನ್ನ ಶಿವಮೊಗ್ಗಕ್ಕೆ ಕರೆತಂದಿರುವಂತದ್ದು. ಆ ಕಾರಣ ಏನು ಅಂದ್ರೆ, ಶಾಹಿದ್ ಖಾನ್ ಅವರ ತಂದೆ ಅನ್ವರ್ ಖಾನ್ ಅವರು ನಿನ್ನೆ ಮಧ್ಯಾಹ್ನದ ವೇಳೆಗೆ ನಿಧನರಾಗಿದ್ದಾರೆ. ಹಾಗಾಗಿ ಕೋರ್ಟ್ನ ಅನುಮತಿಯನ್ನ ಪಡೆದು ಎನ್ಐಎ ಟೀಮ್ ಪರಪ್ಪನ ಅಗ್ರಹಾರ ಜೈಲಿನಿಂದ ಶಾಹಿದ್ ಖಾನ್ ಅನ್ನ ಶಿವಮೊಗ್ಗದ ಲಷ್ಕರ್ ಮೊಹಲ್ಲದಲ್ಲಿರುವ ಮನೆ ನಿವಾಸ ಇದೆ, ಅಲ್ಲಿಗೆ ಕರೆತಂದಿರುವಂತದ್ದು. ಈಗಾಗಲೇ ಎಲ್ಲ ಅಂತಿಮ ದರ್ಶನವನ್ನ ಪಡೆದಿರುವಂತ ಶಾಹಿದ್ ಖಾನ್ ಅನ್ನ ಕೆಲವೇ ಹೊತ್ತಿನಲ್ಲಿ, ಅಂದ್ರೆ ಇನ್ನು 5 ರಿಂದ 10 ನಿಮಿಷದಲ್ಲೇ ಶಿವಮೊಗ್ಗದಿಂದ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ. ಹಾಗಾಗಿ ಸಾಕಷ್ಟು ಬಿಗಿ ಬಂದೋಬಸ್ತ್ ನಲ್ಲಿ ಶಾಹಿದ್ ಖಾನ್ ಅನ್ನ ಶಿವಮೊಗ್ಗಕ್ಕೆ ಕರೆತಂದಿರುವಂತದ್ದು. ಜೊತೆಗೆ ಅಷ್ಟೇ ಬಿಗಿ ಬಂದೋಬಸ್ತ್ ನಲ್ಲಿ ಸಹ ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗ್ತಾರೆ ಅಶ್ವಿನಿ. ಓಕೆ, ರೈಟ್ ಭೀಮನಾಯಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಅಂತ ಈಗ ಕರೆದುಕೊಂಡು ಬರಲಾಗಿದೆ. ನಿನ್ನೆ ಮೃತಪಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈತನನ್ನ ಈಗ ವಾಪಸ್ ಶಿವಮೊಗ್ಗಕ್ಕೆ ಕರೆತರಲಾಗಿದೆ. ಶಿವಮೊಗ್ಗದ ನಿವಾಸಿ ಆತ, ಶಿವಮೊಗ್ಗದಲ್ಲೇ ವಶಕ್ಕೆ ಪಡೆದಿದ್ದು ಆತನನ್ನ. ಈ ಬೆಂಗಳೂರಲ್ಲಿ ನಡೆದಂತಹ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಶಾಹಿದ್ ಖಾನ್ ಆತನನ್ನ ಶಿವಮೊಗ್ಗಕ್ಕೆ ಕರೆತರಲಾಗಿದೆ. 1 ದಿನದ ಮಟ್ಟಿಗೆ ಅಂತ್ಯ ಸಂಸ್ಕಾರ ಆದ ನಂತರದಲ್ಲಿ ವಾಪಸ್ ಬೆಂಗಳೂರಿಗೆ ಎನ್ಐಎ ಪೊಲೀಸರು ಕರೆತರ್ತಾರೆ. ಅಲ್ಲಿ ಭದ್ರತೆಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಆ ವಾಹನವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಆ ನಂತರದಲ್ಲಿ ವಾಪಸ್ ಬೆಂಗಳೂರಿಗೆ ಕರೆತರಲಾಗುತ್ತೆ. 2021ರಲ್ಲಿ ನಡೆದಂಥ ಈ ಕೆಜಿ ಹಳ್ಳಿ ಡಿಜೆ ಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪಿ. ಬೆಂಗಳೂರಿನ ಕೆಜಿ ಹಳ್ಳಿ ಡಿಜೆ ಹಳ್ಳಿ ಗಲಭೆ ಕೇಸ್ ನಿಮ್ಗೆ ನೆನಪಿರಬಹುದು. ಈ ಪ್ರಕರಣದ ಆರೋಪಿಯನ್ನ ಈಗ ಶಿವಮೊಗ್ಗಕ್ಕೆ ಕರೆತಂದಿದ್ದಾರೆ. ಎನ್ಐಎ ಅಧಿಕಾರಿಗಳು ಈತನನ್ನ ಈಗ ಶಿವಮೊಗ್ಗಕ್ಕೆ ಕರೆತಂದಿದ್ದಾರೆ. 2021ರಲ್ಲಿ ನಡೆದಿದ್ದಂತ ಈ ಕೆಜಿ ಹಳ್ಳಿ ಡಿಜೆ ಹಳ್ಳಿ ಗಲಭೆ ಕೇಸ್. ಈ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಪಿಎಫ್ಐ ಸಂಘಟನೆಯ ಮುಖಂಡನಾಗಿದ್ದಂತ ಶಾಹಿದ್ ಖಾನ್, ಆತನ ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಈಗ ಈ ಶಾಹಿದ್ ಖಾನ್ ಈಗ ಬಂದಿದ್ದಾರೆ. ಬಿಗಿ ಭದ್ರತೆಯಲ್ಲಿ ಶಾಹಿದ್ನನ್ನ ಎನ್ಐಎ ಅಧಿಕಾರಿಗಳು ಕರೆತಂದಿದ್ದಾರೆ. ತಂದೆಯ ಅಂತ್ಯ ಸಂಸ್ಕಾರದ ಬಳಿಕ ಮತ್ತೆ ಆತನನ್ನ ವಾಪಸ್ ಬೆಂಗಳೂರಿಗೆ ಕರೆತರಲಾಗುತ್ತೆ. ಈ ಕೆಜಿ ಹಳ್ಳಿ ಡಿಜೆ ಹಳ್ಳಿ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದ ಆರೋಪಿ ಆತನನ್ನ ಈಗ ಕರೆತರಲಾಗಿದೆ. ಪಿಎಫ್ಐ ಸಂಘಟನೆಯ ಮುಖಂಡ ಶಾಹಿದ್ ಖಾನ್, ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಅಂತ ಶಾಹಿದ್ ಖಾನ್ ಬಂದಿದ್ದಾನೆ. ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ನೀಡಿ ಎನ್ಐಎ ಪೊಲೀಸರು ಈಗ ಆತನನ್ನ ಕರೆತಂದಿದ್ದಾರೆ. ನಿನ್ನೆ ಮಧ್ಯಾಹ್ನ ಶಾಹಿದ್ ಖಾನ್ ತಂದೆ ಅನ್ವರ್ ಖಾನ್ ಮೃತಪಟ್ಟಿದ್ದಾರೆ. ಹಾಗಾಗಿ ಅಂತ್ಯ ಸಂಸ್ಕಾರಕ್ಕೆ ಈಗ ಕರೆತಂದಿರೋದು ಆತನನ್ನ. ಶಿವಮೊಗ್ಗ ಲಷ್ಕರ್ ಮೊಹಲ್ಲಾದ ಶಿವಾಜಿ ರಸ್ತೆಯ ನಿವಾಸಿ ಈತ. ಅನ್ವರ್ ಖಾನ್ ತಂದೆ ಅವರ ಅಂತ್ಯ ಸಂಸ್ಕಾರದ ಬಳಿಕ ಶಾಹಿದ್ ಖಾನ್ ಅನ್ನ ವಾಪಸ್ ಬೆಂಗಳೂರಿಗೆ ಕರೆತರಲಾಗುತ್ತೆ. ಬಿಗಿ ಭದ್ರತೆಯಲ್ಲಿ ಕರೆದುಕೊಂಡು ಹೋಗಿದ್ದಾರೆ. ಹಾಗೆ ಬಿಗಿ ಭದ್ರತೆಯಲ್ಲಿ ವಾಪಸ್ ಕರೆದುಕೊಂಡು ಬರ್ತಾರೆ ಎನ್ಐಎ ಟೀಮ್. 2021ರಲ್ಲಿ ಫೆಬ್ರವರಿಯಲ್ಲಿ ನಡೆದಿದ್ದಂಥ ಈ ಗಲಭೆ ಕೇಸ್, ಇಡೀ ಸ್ಟೇಷನ್ಗೆ ಬೆಂಕಿಯನ್ನು ಹಾಕಲಾಗಿತ್ತು, ಮನೆಗೆ ಬೆಂಕಿಯನ್ನು ಹಾಕಲಾಗಿತ್ತು, ವಾಹನಗಳಿಗೆ ಬೆಂಕಿಯನ್ನು ಹಾಕಲಾಗಿತ್ತು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮನಾಯಕ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಭೀಮನಾಯಕ್, ಅಂತ್ಯ ಸಂಸ್ಕಾರಕ್ಕೆ ಅಂತ ಈಗ ಅವಕಾಶವನ್ನ ನೀಡಿ ಶಾಹಿದ್ ಖಾನ್ ಅನ್ನ ಕರೆ ತಂದಿದ್ದಾರೆ ಎನ್ಐಎ. ಎಷ್ಟು ಹೊತ್ತಿಗೆ ಅಂತ್ಯ ಸಂಸ್ಕಾರ ಇದೆ, ಯಾವ ರೀತಿ ಪ್ರೊಸೀಜರ್ಸ್ ಇದೆ, ವಾಪಸ್ ಯಾವಾಗ ಕರ್ಕೊಂಡು ಬರ್ತಾರೆ, ಡೀಟೇಲ್ಸ್ ಏನೇನಿದೆ? ಎಸ್ ಅಶ್ವಿನಿ, ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತ ಶಾಹಿದ್ ಖಾನ್ ಅನ್ನ ಶಿವಮೊಗ್ಗಕ್ಕೆ ಕರೆತಂದಿರುವಂತದ್ದು. ಆ ಕಾರಣ ಏನು ಅಂದ್ರೆ, ಶಾಹಿದ್ ಖಾನ್ ಅವರ ತಂದೆ ಅನ್ವರ್ ಖಾನ್ ಅವರು ನಿನ್ನೆ ಮಧ್ಯಾಹ್ನದ ವೇಳೆಗೆ ನಿಧನರಾಗಿದ್ದಾರೆ. ಹಾಗಾಗಿ ಕೋರ್ಟ್ನ ಅನುಮತಿಯನ್ನ ಪಡೆದು ಎನ್ಐಎ ಟೀಮ್
ಪರಪ್ಪನ ಅಗ್ರಹಾರ ಜೈಲಿನಿಂದ ಶಾಹಿದ್ ಖಾನ್ ಅನ್ನ ಶಿವಮೊಗ್ಗದ ಲಷ್ಕರ್ ಮೊಹಲ್ಲದಲ್ಲಿರುವ ಮನೆ ಏನು ನಿವಾಸ ಇದೆ ಅಲ್ಲಿಗೆ ಕರೆತಂದಿರುವಂತದ್ದು. ಈಗಾಗಲೇ ಎಲ್ಲ ಅಂತಿಮ ದರ್ಶನವನ್ನ ಪಡೆದಿರುವಂತ ಶಾಹಿದ್ ಖಾನ್ ಅನ್ನ ಕೆಲವೇ ಹೊತ್ತಿನಲ್ಲಿ ಅಂದ್ರೆ ಇನ್ನು 5 ರಿಂದ 10 ನಿಮಿಷದಲ್ಲೇ ಶಿವಮೊಗ್ಗದಿಂದ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ. ಹಾಗಾಗಿ ಸಾಕಷ್ಟು ಬಿಗಿ ಬಂದೋಬಸ್ತ್ ನಲ್ಲಿ ಶಾಹಿದ್ ಖಾನ್ ಅನ್ನ ಶಿವಮೊಗ್ಗಕ್ಕೆ ಕರೆತಂದಿರುವಂತದ್ದು. ಜೊತೆಗೆ ಅಷ್ಟೇ ಬಿಗಿ ಬಂದೋಬಸ್ತ್ ನಲ್ಲಿ ಸಹ ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗ್ತಾರೆ ಅಶ್ವಿನಿ. ಓಕೆ, ರೈಟ್ ಭೀಮಾ ನಾಯಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಅಂತ ಈಗ ಕರೆದುಕೊಂಡು ಬರಲಾಗಿದೆ. ನಿನ್ನೆ ಮೃತಪಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈತನನ್ನ ಈಗ ವಾಪಸ್ ಶಿವಮೊಗ್ಗಕ್ಕೆ ಕರೆತರಲಾಗಿದೆ. ಶಿವಮೊಗ್ಗದ ನಿವಾಸಿ ಆತ. ಶಿವಮೊಗ್ಗದಲ್ಲೇ ವಶಕ್ಕೆ ಪಡೆದಿದ್ದು ಆತನನ್ನ. ಈ ಬೆಂಗಳೂರಲ್ಲಿ ನಡೆದಂತಹ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಶಾಹಿದ್ ಖಾನ್ ಆತನನ್ನ ಶಿವಮೊಗ್ಗಕ್ಕೆ ಕರೆತರಲಾಗಿದೆ ಒಂದು ದಿನದ ಮಟ್ಟಿಗೆ. ಅಂತ್ಯ ಸಂಸ್ಕಾರ ಆದ ನಂತರದಲ್ಲಿ ವಾಪಸ್ ಬೆಂಗಳೂರಿಗೆ NIA ಪೊಲೀಸರು ಕರೆತರ್ತಾರೆ. ಅಲ್ಲಿ ಭದ್ರತೆಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಆ ವಾಹನವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಆ ನಂತರದಲ್ಲಿ ವಾಪಸ್ ಬೆಂಗಳೂರಿಗೆ ಕರೆತರಲಾಗುತ್ತೆ. 2021ರಲ್ಲಿ ನಡೆದಂಥ ಈ KG ಹಳ್ಳಿ DJ ಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪಿ